ನಿನ್ನೆಯಿಂದ ಈ ವಿಡಿಯೋನ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಹೀಗೆ ಹಲವಾರು ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ನೋಡ್ತಾ ಇದ್ದೀರಾ. ಒಬ್ಬ ವ್ಯಕ್ತಿ, ಇದು ನಡೆದಿರೋದು ಮೊಟ್ಟ ಮೊದಲಾಗಿ ಹೇಳ್ಬಿಡ್ತೀನಿ, ಬೆಂಗಳೂರಿನ RR ನಗರದಲ್ಲಿ. ಸೊ ಈ RR ನಗರದಲ್ಲಿ ಏನು ನಡೆದಿದೆ ಅಂತ ಹೇಳಿದರೆ, ಇಲ್ಲಿ ಕಾಣಿಸ್ತಿರುವಂತಹ ವ್ಯಕ್ತಿ ನಾನು ಅಂಗವಿಕಲ ಅಂತ ಹೇಳಿಕೊಂಡು ಆ ಥರ ಒಂದು ಕೋಲನ್ನು ಕೈಯಲ್ಲಿ ಹಿಡ್ಕೊಂಡು ಈ ಥರ ನಡೆದಾಡಿಕೊಂಡು ದುಡ್ಡನ್ನು ಕಲೆಕ್ಟ್ ಮಾಡೋದು. ಆ ಕಲೆಕ್ಟ್ ಮಾಡೋದನ್ನು ಒಬ್ಬ ತುಂಬ ಸೂಕ್ಷ್ಮದಿಂದ ಅಬ್ಸರ್ವ್ ಮಾಡಿದ್ದಾನೆ, ಸಿಕ್ಕಾಪಟ್ಟೆ ದಿನದಿಂದ ಅಬ್ಸರ್ವ್ ಮಾಡಿದ್ದಾನೆ. ತುಂಬ ಜನ ಕೇಳಿದ್ದಾನೆ, ಇವನು ಯಾಕೋ ನನಗೆ ಡೌಟ್ ಅನಿಸುತ್ತೆ, ಇವನು ಕುಂಟ ಅಲ್ಲ, ಯಾಕೆ ಈ ರೀತಿ ಮಾಡ್ತಿದ್ದಾನೋ ಗೊತ್ತಿಲ್ಲ ಅಂತ ಹೇಳಿ. ಹೀಗೆ ಒಂದು ಸಲ ಏನೋ ಒಂದು ಚೆಕ್ ಮಾಡಬೇಕಾದ್ರೆ ಇವನು ಟೋಟಲ್ ಆಗಿ ಡೈಲಿ ಕಲೆಕ್ಷನ್ ಎಷ್ಟು ಗೊತ್ತಾ, ಇವನು ಯಾವುದೇ ರೀತಿಯಾದಂಥ ಭಿಕ್ಷೆ ಬೇಡ್ತಿರೋದಲ್ಲ, ಏನಲ್ಲ, ಸುಮ್ಮನೆ ಕಲೆಕ್ಷನ್ ಮಾಡ್ತಾ ಇರೋದಂಥದ್ದು. ನಾನು ಅಂಗವಿಕಲ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾ ಇರೋದಂಥದ್ದು. ಡೈಲಿ ಕಲೆಕ್ಷನ್ನು 4,500ದಿಂದ 5,000 ರೂಪಾಯಿ ಅಂತೆ, ಒಂದು ದಿನದ ಕಲೆಕ್ಷನು. ಅದು ನಮ್ಮ ಬೆಂಗಳೂರು ಗೊತ್ತಲ್ಲ ಜನ ಹೇಗೆ ಅಂತ ಹೇಳಿ, ಈ ರೀತಿ ಕಲೆಕ್ಷನ್ ಮಾಡೋವಂಥದ್ದು. ನೀವು 4,500 ಅಂತ ತಿಳ್ಕೊಂಡ್ರು ಪ್ರತಿ ದಿನಕ್ಕೆ 1,35,000 ಆಯಿತು. ಯಾವುದೇ ರೀತಿಯಾದಂತಹ ಕ್ವಾಲಿಫಿಕೇಷನ್, ಯಾವುದೇ ರೀತಿಯಾದಂಥ ಕೆಲಸ ಏನು ಇಲ್ಲದೆ ಅಷ್ಟು ದುಡ್ಡನ್ನು ದುಡಿತಾ ಇದ್ದ. ಒಬ್ಬರಿಗೆ ಡೌಟ್ ಬಂದು ಇವರನ್ನು ಹಿಡಿದು ಎಲ್ಲರ ಮುಂದೆನೇ ಇವರನ್ನ ಬಯಲು ಮಾಡ್ತಾನೆ. ಇವನು ಆಡ್ತಿದ್ದಂತಹ ನಾಟಕವನ್ನು. ಇವನು ಯಾವ ರೀತಿ ಅಂದರೆ, ಅವ್ನು ಕೋಲ್ ಹಿಡ್ಕೊಂಡೆಲ್ಲ ಹೆದರ್ಸ್ತಾನೆ, ಜನ ಎಲ್ಲ ಹೇಳ್ತಾರೆ ಈ ನೆಟ್ಟಿಗೆ ನಡೆಯೋ ಅಂತ ಹೇಳಿ. ಬಟ್ ಇವನು ನಡೆಯೋದೇ ಇಲ್ಲ. ತುಂಬ ಹೊತ್ತು ಅವರಿಗೆ ಸಿಕ್ಕಾಪಟ್ಟೆ ಸತಾಸ್ತಾನೆ. ಯಾವ ರೀತಿ ಸತಾಸ್ತಾನೆ ಅಂದರೆ, ಅವರೇ ನಿಜವಾಗ್ಲೂ ಇವನು ಕುಂಟನೇ ಇರಬೇಕು, ಬಿಡ್ರಿ ಹೋಗಲಿ ಅನ್ಬೇಕು, ಆ ರೀತಿ ಮಾಡ್ತಾನೆ. ತುಂಬ ಹೊತ್ತಾದ್ಮೇಲೆ ಎಲ್ಲರೂ ಇದು ಮಾಡ್ತಾರಲ್ಲ, ಸಿಕ್ಕಾಪಟ್ಟೆ ಆದಮೇಲೆ ಎಲ್ಲರೂ ಕೂಡ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಇವನ ಅಸಲಿ ಬಣ್ಣ ಅನ್ನೋದು ಬಯಲಾಗತ್ತೆ. ನೋಡಿ ಯಾವ ರೀತಿ ನಿಂತ್ಕೊಳ್ತಾನೆ ಅಂತ. ನೋಡಿ ಎಂಥ ರೀತಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದ, ಎಂತಹ ನನ್ನ ಮಕ್ಕಳಿದ್ದಾರೆ ಅಂತ ಹೇಳಿ. ಇದಕ್ಕೆ ನಾವು ತಪ್ಪು ಅಂತಲೂ ಅನ್ನೋಕ್ಕಾಗಲ್ಲ. ದೇಶದಲ್ಲಿರುವಂತಹ ನಿರುದ್ಯೋಗ ಆಗಿರ್ಬೋದು, ಅಥವಾ ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಮತ್ತೊಂದೇನೋ ಒಂದು ಆಗಿರ್ಬೋದು. ಆದರೆ ಇವನು ಬೆಟರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ ಇವನು ಯಾರ್ದಾರ್ದು ತಲೆ ಹಿಡಿತಿಲ್ಲ, ತಲೆ ಹೊಡಿತಿಲ್ಲ. ಕದ್ದು ಕಳ್ತನ ಮಾಡಿ ಒಡವೆ ಕಿತ್ಕೊಂಡು ಹೋಗಿ ಇನ್ನೊಬ್ರನ್ನ ಕೊಲೆ ಮಾಡಿ, ಅಥವಾ ಅವರ ಒಂದು ಏನು ಅವರ ಪರ್ಸು, ಅವರ ಮೊಬೈಲು, ಅದು ಇದು ಕಸ್ಕೊಂಡೋಗಿ ಏನು ಜೀವನ ಮಾಡ್ತಾ ಇಲ್ಲ. ಏನೋ ಇವನ ಕೈಲಿ ಆಗದೆ ಇರೋದಕ್ಕೆ, ಕೆಲಸ ಓದಿಲ್ಲವೇನೋ ಅಥವಾ ಕೆಲಸ ಸಿಗದೆ ಇರೋ ಕಾರಣದಿಂದನೋ ಏನೋ ಒಂದು ಅಂಗವಿಕಲನಾಗೋ ಮತ್ತೊಂದಾಗೋ ಏನೋ ಒಂದು ಆ್ಯಕ್ಟ್ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾನೆ. ಸೊ ಇಂಥವ್ರಿಗೆ ನಿಮ್ಮ ಕೈಲಾದರೆ ದುಡ್ಡು ಕೊಡ್ರಿ, ಆಗಿಲ್ಲ ಅಂದರೆ ಬಿಟ್ಟು ಬಿಡಿ. ಅದನ್ನು ಬಿಟ್ಟು ಶಿಕ್ಷೆ ಕೊಡೋದು ದೊಡ್ಡ ತಪ್ಪು.